ಆಸ್ಪೆಕ್ಟ್ಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟಾಗಿ ನಾನು ಕನ್ಸಿಡರ್ ಮಾಡೋದು ಅಂದರೆ ಲವ್ ಆ್ಯಂಡ್ ಎಂಪತಿ ಅಂತ. ಈಗ ನಾವು ಯಾವುದೇ ಒಂದು ಸರ್ಕಲಲ್ಲಿ ಇರ್ತೀವಿ, ಸೋಷಿಯಲ್ ಸರ್ಕಲಲ್ಲಿ ಅಂದಾಗ ನಾವು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿದಾಗ ಅದಕ್ಕೊಂದು ಹ್ಯೂಮನ್ ವ್ಯಾಲ್ಯೂ ಇರ್ತದೆ. ಹಾಗೆ ಎಂಪತಿ ಅಂದರೆ ಅವ್ರು ಯಾವ ಕಂಡೀಷನಲ್ಲಿ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ದಂಗೆ ನಾವು ರೆಸ್ಪಾಂಡ್ ಮಾಡೋಕ್ಕಿಂತ ಅವ್ರು ಯಾವ ಕಂಡೀಷನಲ್ಲಿದ್ದಾರೆ, ಆ ಪರಿಸ್ಥಿತಿಯಲ್ಲಿ ನಾವಿದ್ದರೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಅದೊಂದು ಆಸ್ಪೆಕ್ಟ್. ಎಂಪತಿ ಅನ್ನೋದನ್ನೊಂದು ನಾವು ಆ್ಯಡ್ ಮಾಡಿಕೊಂಡ್ರೆ ಹ್ಯೂಮನ್ ವ್ಯಾಲ್ಯೂಸಿಗೆ ನಾವು ಬೆಲೆ ಕೊಟ್ಟಂಗಾಗುತ್ತೆ. ಥ್ಯಾಂಕ್ ಯು. ಸೊ ನನ್ನ ಪ್ರಕಾರ ಈವನ್ ಭಗವದ್ಗೀತೆದಾಗ ಹೇಳೋ ಪ್ರಕಾರ ಏನಂದರೆ ಫಸ್ಟ್ ಎಲ್ಲದಕ್ಕೂ ನಮ್ಮದೇ ಆದಂಥ ಮಾರಾಲಿಟಿ ಏನೂ ಇರೋಂಗಿಲ್ಲ. ಫಸ್ಟ್ ಹ್ಯುಮ್ಯಾನಿಟಿ ಫಸ್ಟ್. ಸೊ ಯಾರಿಗಾದ್ರೂ ಹೆಲ್ಪ್ ಬೇಕಾದರೆ ಅದು ಎಂಥ ಸಿಚುವೇಶನ್ ಆಗಿದ್ದರೂ ಕೂಡ ಅದು ಫಸ್ಟ್ ಹ್ಯುಮ್ಯಾನಿಟಿ ಈಸ್ ಫಸ್ಟ್ ದೆನ್ ಎನಿಥಿಂಗ್ ಎಲ್ಸ್. ಥ್ಯಾಂಕ್ ಯು. ಹಾಯ್ ಅಕ್ಕ, ನನ್ನ ಹೆಸರು ವರ್ಷಿಣಿ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ ಅಂತ. ನಿಮ್ಮ ಪ್ರಕಾರ ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ಏನು? ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ಇವಾಗ ಚಿಕ್ಕವರಾಗಲಿ ದೊಡ್ಡವರಾಗಲಿ ನಾವೇನಂದರೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ಅವ್ರಿಗೆ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತಲ್ಲ, ಅದನ್ನು ಕೊಟ್ಟರೆ ನಮಗೂ ಅವರಿಗೂ ಒಂದು ಗೌರವ ಅನ್ನೋದು ಏನಂದರೆ ಸಿಗುತ್ತೆ. ಇವಾಗ ಏನಂದರೆ ಈ ಜಾತಿ ಭೇದ ಭಾವ ಮಾಡಿ ಪರಿಶಿಷ್ಟ ಪಂಗಡ ಜಾತಿಗಳಿಗೆಲ್ಲ ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಟ್ಟು ಇವಾಗ ಸಮಾಜದಲ್ಲಿ ಹ್ಯೂಮನ್ ವ್ಯಾಲ್ಯೂ ಅನ್ನೋದೇ ಕೆಳಮಟ್ಟದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಇವಾಗ ಎಜುಕೇಷನ್ ಮಾಡೋರಿಗಂತೂ ತುಂಬ ಹಾಳಾಗುತ್ತೆ, ಕಾಂಪಿಟೇಟಿವ್ ಓದೋರಿಗಂತೂ ತುಂಬ ಹಾಳಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ತೊಂದರೆ ಆಗಬಾರ್ದು. ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ನೈತಿಕತೆ ಇರಬೇಕು, ಸಹಾಯ ಮಾಡಬೇಕು. ನೆಕ್ಸ್ಟು ನಮಗೇನಾದರೂ ಕಷ್ಟ ಬಂದರೆ ಅವರು ಸಮಾಜ ನಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಆ ಕಷ್ಟ ನಾವು ನೆನೆಸ್ಕೊಂಡ್ರೆ ಸಮಾಜ ನಮ್ಗೆ ಹೆಲ್ಪ್ ಮಾಡಿದರೆ ನಾವು ನೆಕ್ಸ್ಟ್ ಟೈಮು ಅಯ್ಯೋ ನಮ್ಗೆ ಹೆಲ್ಪ್ ಮಾಡಿದರೆ ನಾವು ಹ್ಯೂಮನ್ ವ್ಯಾಲ್ಯೂನ ನೆನಪಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೋದು. ಇಷ್ಟು ಹೇಳಿ ಮತ್ತು ನಮಗೇನಾದರೂ ಕಷ್ಟ ಬಂದಾಗೆ ಏನಾದರೂ ಯಾವುದಾದ್ರೂ ಎಜುಕೇಷನ್ನಲ್ಲೇ ಕಷ್ಟ ಬಂದರೆ ಇವಾಗ ಯಾರಾದರೂ ನಮ್ಗೆ ಹೆಲ್ಪ್ ಮಾಡಿ ದುಡ್ಡು ಕೊಟ್ಟು ನಮಗೆ ಇವರಾಗಲಿ ಯಾರಾಗಲಿ ಓದೋದಾಗಲಿ ಇಂಪಾರ್ಟೆನ್ಸ್ ಕೊಟ್ಟು ನಮಗೆ ಉಪಕಾರ ಮಾಡ್ತಾರೆ. ನೈತಿಕತೆ ಮೌಲ್ಯ ಅವೆಲ್ಲ ನಾವು ಮೊದಲು ಸಮಾಜದಲ್ಲಿ ಕೊಟ್ಟರೆ ನಮ್ಗೆ ಅದು ಸಮಾಜ ಕೊಡುತ್ತೆ ಅಂತ ನಾನು ಇಷ್ಟ ಹೇಳ್ತಿದ್ದೀನಿ. ಥ್ಯಾಂಕ್ ಯು.